ನಮಸ್ಕಾರ. ಮಿರ್ಲೆನ 3 ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಮಿರ್ಲೆಯಲ್ಲಿ ಅದ್ದೂರಿ ಶ್ರೀರಾಮೋತ್ಸವ. ಆತ್ಮೀಯರೇ, ಈ ದಿನ ಪ್ರಪಂಚದಾದ್ಯಂತ ಶ್ರೀರಾಮನನ್ನು ಧ್ಯಾನಿಸಿ ಪೂಜಿಸಿ ರಾಮನನ್ನು ಕೊಂಡಾಡುವ ದಿನ. ಶತಕೋಟಿ ಭಾರತೀಯರ ಕನಸು ನನಸಾದ ದಿನ. ಈ ದಿನ 22 ಜನವರಿ 2024 ಸೋಮವಾರ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ದಿನ. ಈ ಒಂದು ಸವಿ ನೆನಪಿಗಾಗಿ ಮೈಸೂರು ಜಿಲ್ಲೆಯ ಮಿರ್ಲೆಯಲ್ಲೂ ಕೂಡ ಶ್ರೀರಾಮ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಅಧ್ಯಕ್ಷಗೋಸ್ಕರ ಈಗ ಅಧ್ಯಕ್ಷ ಆದಮೇಲೆ ಉಪಾಧ್ಯಕ್ಷರು ಮಾತಾಡೋದು. ಆಮೇಲೆ ಯಾರು ನೀವು ಮಾತಾಡೋ ಸಾಕೋಣ, ಎಲ್ಲರೂ ಮಾತಾಡ್ಸಕ್ಕೆ ನಿಂತ್ಕೊಳ್ಳೋದ. 22/1/2024 ಅಯೋಧ್ಯೆಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಿರುವುದರಿಂದ ನಾವು ನಮ್ಮ ಗ್ರಾಮದಲ್ಲಿ ಪೂಜೆಯನ್ನು ಕೋದಂಡರಾಮಸ್ವಾಮಿ ದೇವಸ್ಥಾನ ಸಮಿತಿಯಿಂದ ಆಚರಿಸಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಪ್ರಸಾದವನ್ನು ಸ್ವೀಕರಿಸಿ ಕೋದಂಡರಾಮಸ್ವಾಮಿ ದೇವಸ್ಥಾನದ ಪೂಜೆಯನ್ನು ಮುಗಿಸಿಕೊಂಡು ಅವರವರ ಮನೆಗೆ ತೆರಳಿದ್ದಾರೆ. ಇದು ವಿಶೇಷವಾದಂಥ ಪೂಜೆ. 22/1/2024 ಮಾತಾಡೋದು. ನಮ್ಮ ಸಮಿತಿಯ ವತಿಯಿಂದ ಇಂದು ಪ್ರಸಾದ ವಿನಿಯೋಗ ಹಾಗೂ ಅಭಿಷೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕೋದಂಡರಾಮ ಸೇವಾ ಸಮಿತಿ ಟ್ರಸ್ಟ್ನ ಸಮಿತಿಯ ಅಧ್ಯಕ್ಷರು ಕೆಂಪೇಗೌಡರು ಹಾಗೂ ಉಪಾಧ್ಯಕ್ಷರು ಶ್ರೀ ವಿಶ್ವನಾಥ್ ಸರ್ ಅವರು, ಹಾಗೆ ನಾವು ಧರಣಿಕುಮಾರ್ ಅಂತ, ಸೆಕ್ರೆಟರಿ ಸಣ್ರಾಮ್ ಅವರು ಎಲ್ಲ ಸೇರಿಕೊಂಡು ಈ ಸಂಘದ ರಾಮದೇವ್ರ ಒಕ್ಲೋ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಒಕ್ಲೋರೆಲ್ಲ ಸೇರಿಕೊಂಡು ಒಂದು ಸಹಕಾರದೊಂದಿಗೆ
ಈ ಒಂದು ಕಾರ್ಯಕ್ರಮಕ್ಕೆ ದೇವಸ್ಥಾನದ ಪ್ರಸಾದ ಮತ್ತು ಅಭಿಷೇಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ನೀಡಿದ್ದಾರೆ ಎಲ್ಲರೂ ಸಹ. ಹಾಗೆ ಅದೇ ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಪ್ರಸಾದ ವಿನಿಯೋಗನೂ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ನಾವು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇರ್ಲಿ ಬಿಡಿ ಸಾಕು. ನಾವು ಬಿಟ್ಟಿದ್ದ ವಿಚಾರ ಹೇಳಿ ಸರ್. ಏನಿಲ್ಲ ಎಲ್ಲ ಅದನ್ನ ಹೇಳಿ ಇರ್ಲಿ ಎಲ್ಲ ಅದೇ ಮಾತು ಅದೇ. ರಾಮ ರಾಜ್ಯದಲ್ಲಿ ರಾಮನ ಮತ್ತೆ ಪ್ರತಿಷ್ಠಾಪನೆ ಮಾಡೋಕ್ಕೆ 500 ವರ್ಷಗಳ ಹೋರಾಟ ಫಲ ಇವತ್ತು ಫಲಿಸಿದೆ. ಎಲ್ಲ 22/1/2024 ಅಯೋಧ್ಯ ನಗರದಲ್ಲಿ ಪ್ರತಿಷ್ಠಾಪಿತವಾಗುತ್ತಿರುವಂಥ ಶ್ರೀರಾಮರ ಬಾಲರಾಮ ಪ್ರಾಣ ಪ್ರಯುಕ್ತ ಮಿರ್ಲೆ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಈ ಸೇವೆಯಿಂದ ರಾಮರ ಆಶೀರ್ವಾದದಿಂದ ಭಾರತ ದೇಶದ ಸರ್ವ ಜನಾಂಗಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೇನೆ. ಇವತ್ತೊಂದು ದಿನ ನಮ್ಮ ರಾಷ್ಟ್ರಕ್ಕಲ್ಲ ಪ್ರಪಂಚದಲ್ಲೆಲ್ಲ ಕೂಡ ಒಂದು ವಿಜೃಂಭಣೆಯ ವಾತಾವರಣ, ಒಂದು ಹಬ್ಬದ ವಾತಾವರಣ. 500 ವರ್ಷಗಳಿಂದ ಕೂಡ ಒಂದು ರಾಮ ವಿಗ್ರಹವನ್ನು ಟೆಂಟ್ನಲ್ಲಿ ಇಟ್ಕೊಂಡಿರೋದು ಸಹಜ. ಆದರೆ ದೇಶದ ಏಕತೆಯ ಮಂತ್ರವನ್ನು ಜಪಿಸಿ ಸಾವಿರಾರು ಕರಸೇವಕರೆಲ್ಲ ಸೇರಿ ನಮ್ಮ ಬಲಿದಾನವನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಪ್ರಯೋಜನ ಈ ಒಂದು ಶುಭ ದಿನದಲ್ಲಿ ರಾಮಲಲ್ಲನಿಗೆ ಒಂದು ವಿಜೃಂಭಣೆಯ ರಾಮ ಮಂದಿರವಾಗಿದೆ. ಇದಕ್ಕೆ ನಮಗೆಲ್ಲ ತುಂಬ ಹೃದಯ ಸಂತೋಷವಾಗಿದೆ.